ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣು. ಆಚಾರವಿಡಿದು ಲಿಂಗ, ಅನುಭಾವವಿಡಿದು ಜಂಗಮ. ತನುವಿನ ಪ್ರಾಣ ಆಚಾರ, ಮನದ ಪ್ರಾಣ ಅನುಭಾವ. ಇದು ಕಾರಣ ಕೂಡಲ ಚೆನ್ನ ಸಂಗಮ ದೇವ. ಲಿಂಗವನು ಜಂಗಮವನು ಬೇರರಸಲಿಲ್ಲ. ಇದು ಚನ್ನಬಸವಣ್ಣನವರ ಒಂದು ಅದ್ಭುತವಾದಂತಹ ರಹಸ್ಯಾತ್ಮಕವಾದ ವಚನ. ಮತ್ತೆ ಅತ್ಯಂತ ಅಗತ್ಯವಾಗಿ ಸಾಧಕರೆಲ್ಲರೂ ಭಕ್ತರೆಲ್ಲರೂ ತಿಳಿದುಕೊಳ್ಳಬೇಕಾದ ವಚನ. ಲಿಂಗಾಯತ ಧರ್ಮದ ಸಾಧನಾ ಕ್ರಮವನ್ನ ಅತ್ಯಂತ ಕಡಿಮೆ ಶಬ್ದಗಳಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಹೇಳಿರುವಂತಹ ವಚನ. ಅಂದ್ರೆ ಈ ಲಿಂಗ ಜಂಗಮ, ತನು ಮನ, ಆಚಾರ ಅನುಭವ, ಇವುಗಳನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ತನು ಅಂತಂದ್ರೆ ದೇಹ, ಗೊತ್ತು ನಿಮ್ಗೆಲ್ಲ. ಬರೀ ದೇಹ ಅಲ್ಲ ಅದು. ಬ್ಯಾಟ್ರಿ ಆಫ್ ಮಾಡ್ಬಿಡಲ್ಲ ಅಲ್ಲಿ. ಅಂದ್ರೆ ಇದಕ್ಕೆ ವೋಲ್ಟೇಜ್ ಜಾಸ್ತಿ ಆಯ್ತು, ಈ ಲೈಟ್ ಹಾಕಿದ್ದಕ್ಕೆ. ಲೈಟ್ ಬಂದ್ ಮಾಡೋದು. ಈ ತನು ಅಂದ್ರೆ ದೇಹ ಅಂತ ಅರ್ಥ. ಬರೀ ದೇಹ ಅಲ್ಲ ತನು ಅಂತಂದ್ರೆ, ಸಂಸ್ಕಾರವನ್ನ ಪಡೆದುಕೊಂಡಂತಹ ದೇಹ. ದೇಹ ಅಂತಂದ್ರೆ ಸಾಮಾನ್ಯ ಅರ್ಥ ದಹನಕ್ಕೆ ಯೋಗ್ಯವಾದುದು ಅಂತ ಹೇಳಿ. ಸಂಸ್ಕೃತದಲ್ಲಿ ಆ ಥರ ಅರ್ಥ ಇದೆ. ಆದರೆ ಶರಣರು ಈ ದೇಹಕ್ಕೆ ಲಿಂಗ ಸಂಸ್ಕಾರ, ಗುರುದೀಕ್ಷೆಯನ್ನು ಕೊಟ್ಟು ದೇಹವನ್ನ ತನುವನ್ನಾಗಿ ಪರಿವರ್ತನೆ ಮಾಡ್ತಾರೆ. ತನುವಿಗೆ ಆಚಾರವೇ ಪ್ರಾಣ. ಆಚಾರವಿಡಿದು ಲಿಂಗ, ಅನುಭಾವವಿಡಿದು ಜಂಗಮ. ತನುವಿನ ಪ್ರಾಣ ಆಚಾರ, ಮನದ ಪ್ರಾಣ ಅನುಭವ. ಬಹಳ ಅದ್ಭುತವಾದಂತಹ ವಚನ ಇದು. ಆದ್ರೆ ಮೇಲ್ನೋಟಕ್ಕೆ ನೋಡಿದ್ರೆ ಏನು ಅರ್ಥ ಆಗಲ್ಲ, ಸುಮ್ಮನೆ ಶಬ್ದಗಳು ಅರ್ಥ ಆಗ್ತಾವಷ್ಟೇ. ಆದ್ರೆ ಇಲ್ಲಿ ಚನ್ನಬಸವಣ್ಣವ್ರು ಹೇಳ್ಕೊಡ್ತಾ ಇರೋದು ನಮಗೆ, ನೀವು ತನುವನ್ನ ಚೆನ್ನಾಗಿಟ್ಕೋಬೇಕಾದ್ರೆ ಆಚಾರವಂತರಾಗಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಹಾಗೇನೆ ಮನಸ್ಸನ್ನ ಚೆನ್ನಾಗಿಟ್ಕೋಬೇಕಂದ್ರೆ ಅದಕ್ಕೆ ಪರಿಹಾರ ಏನಪ್ಪಾ ಅಂತಂದ್ರೆ ಅನುಭಾವ. ಅನುಭಾವ ಅಂತಂದ್ರೆ ಆತ್ಮಭಾವ ಅಥವಾ ಆತ್ಮವಿದ್ಯೆ. ಮನಸ್ಸಿನ ಮೂಲ, ತನುವಿನ ಮೂಲ, ಎಲ್ಲದರ ಮೂಲ ಆತ್ಮ. ಆತ್ಮಶಕ್ತಿಯಿಂದಲೇ ಮನಸ್ಸು ಕೆಲಸ ಮಾಡೋದು. ಆತ್ಮ ಇಲ್ಲ, ಮನಸ್ಸಿನ ಕೆಲಸ ಇಲ್ಲ. ಈ ಸತ್ತವರಲ್ಲಿ ಮನಸ್ಸು ಕೆಲಸ ಮಾಡುತ್ತಾ? ಇಲ್ಲ. ಪ್ರಜ್ಞಾಹೀನರಲ್ಲಿ ಅಲ್ಲಿ ಕೂಡ ಮನಸ್ಸು ಕೆಲಸ ಮಾಡಲ್ಲ. ಅಲ್ಲಿ ಬುದ್ಧಿ ಅದು ನಿಸ್ತೇಜವಾಗಿದೆ, ಇಲ್ಲ ಅಂತಲ್ಲ. ಪ್ರಜ್ಞಾಹೀನತೆ ಅದು ಸಾವಲ್ಲ, ಆದರೆ ಬುದ್ಧಿಯ ನಿಸ್ತೇಜತೆ ಕಡಿಮೆ ಆಗ್ಬಿಟ್ಟಿರುತ್ತೆ. ಬುದ್ಧಿ ಪೂರ ಕಡಿಮೆ ಆಗಿ ಅಥವಾ ಬುದ್ಧಿ ಕೆಲಸ ಮಾಡಲಾರ್ದಂತ ಸ್ಥಿತಿಗೆ ಬಂದ್ಬಿಟ್ಟಿರುತ್ತೆ ಕಾಯಿಲೆಯಿಂದ. ಅದಕ್ಕೆ ಮನಸ್ಸಿಗೆ ಆಹಾರ, ಇಲ್ಲಿ ಮನಸ್ಸಿನ ಪ್ರಾಣ ಅನುಭವ ಅಂದ್ರೆ ಮನಸ್ಸಿಗೆ ಶಕ್ತಿ ಕೊಡ್ತಕ್ಕಂಥದ್ದು ಅನುಭವ. ತನುವಿಗೆ ಶಕ್ತಿ ಕೊಡ್ತಕ್ಕಂಥದ್ದು ಆಚಾರ. ಹಾಗಾದ್ರೆ ಆಚಾರ ಅಂದ್ರೆ ಏನು? ಆಚಾರದೇ ಈ ಲಿಂಗಾಯತ ಧರ್ಮದ ಜೀವಾಳ ಪ್ರಾಣ ಅಂದ್ರೆ ಆಚಾರ. ಅದಕ್ಕೆ ಅಷ್ಟಾವರಣವನ್ನ ಅಂಗ ಅಂತ ಹೇಳಿ, ಪಂಚ ಆಚಾರವನ್ನ ಪ್ರಾಣ ಅಂತ ಹೇಳಿ, ಶಟಸ್ಥಲವನ್ನ ಆತ್ಮ ಅಂತ ಹೇಳಿ,
ಹೋಲಿಕೆ ಕೊಡೋದು ಆ ದೃಷ್ಟಿಯಿಂದನೇ. ಈ ಆಚಾರ ಅಂದ್ರೆ ಏನು, ಇದರ ಆಚಾರದ ಮಹತ್ವ ಏನು ಬಹಳ ಜನರಿಗೆ ಗೊತ್ತಿಲ್ಲ. ಆಚಾರ ಅಂತಂದ್ರೆ ಅಲ್ಲಿಯವರೆಗೆ ಚರಿಸುವ, ಅಲ್ಲಿಯವರೆಗೆ ಅಂದ್ರೆ ಆತ್ಮದವರೆಗೆ ಅಥವಾ ಪರಮಾತ್ಮನವರೆಗೆ ಚರಿಸುವ ಸಾಮರ್ಥ್ಯ ಇರ್ತಕ್ಕಂಥದ್ದು, ಕರ್ಕೊಂಡು ಹೋಗ್ತಕ್ಕಂತಹ ಸಾಮರ್ಥ್ಯ ಇರ್ತಕ್ಕಂಥದ್ದಕ್ಕೆ ಆಚಾರ ಅಂತ ಹೇಳ್ತಾರೆ. ಅದಕ್ಕೆ ಶರಣರು ಬಹಳ ಒತ್ತು ಕೊಟ್ರು. ಯಾಕೆ ಅಂದ್ರೆ ಶರಣರು ಬರೋ ಹೊತ್ತಿಗೆ ಆಚಾರಗಳಿಗೆ ಚ್ಯುತಿ ಬಂದಿತ್ತು. ಜೈನ ಧರ್ಮ ಹೇಳ್ತಾ ಇತ್ತು ಸ್ನಾನ ಮಾಡದಿದ್ರು ನಡೆಯುತ್ತೆ. ಅಲ್ಲಿ ಮುನಿಗಳು ಸ್ನಾನನೇ ಮಾಡಲ್ಲ, ಎಷ್ಟು ದಿವಸ ಸ್ನಾನ ಮಾಡಲ್ಲ, ಸುಮ್ಮನೆ ಒರೆಸ್ಕೊಳ್ಳೋದು, ಮೈ ಒರೆಸ್ಕೊಳ್ಳೋದು ಅಷ್ಟೇ. ಪೂಜೆ ಬೇಡ ಅಂತ ಬೌದ್ಧ ಧರ್ಮ ಹೇಳ್ತು, ಸ್ನಾನ ಬೇಡ ಅಂತ ಜೈನ ಧರ್ಮ ಹೇಳ್ತು. ಇನ್ನು ಅದಕ್ಕೆ ವಿರುದ್ಧವಾಗಿ ವೈದಿಕ ಧರ್ಮ ಅತಿಯಾಗಿ ಶುಷ್ಕಾಚಾರಗಳನ್ನ ಹೇರ್ಬಿಡ್ತು. ನೀನ್ ಹಿಂಗೆ ಕೈಕಾಲು ತೊಳ್ಕೋಬೇಕು, ಹಿಂಗೆ ಮುಖ ತೊಳ್ಕೋಬೇಕು, ಕೈಕಾಲು ತೊಳೆದುಕೊಳ್ಳೋದಿದ್ರೆ ಇಂಥ ನರಕ ಬರುತ್ತೆ, ಈ ತರ ಹೇಳ್ಕೊಡ್ತು. ನಿಜವಾದ ಆಚರಣೆ ಅಲ್ಲಿ ಹೊರಟೆ ಹೋಯ್ತು. ಈಗ ಬೆಳಿಗ್ಗೆ ಬೇಗ ಏಳ್ಬೇಕು, ಒಳ್ಳೆ ಆಚಾರ. ಬೆಳಿಗ್ಗೆ ಬೇಗ ಹೇಳೋದಿದೆಯಲ್ಲ, ತುಂಬಾ ಒಳ್ಳೆ ಪದ್ಧತಿ. ಈ ಕೆಲವ್ರು ಏನ್ ಮಾಡ್ತಾರೆ, ಯಾರೋ ಅವಧೂತರುಗಳು, ಆಮೇಲಿಂದ ಇನ್ ಕೆಲವರು ಯಾರೋ ಒಬ್ರು ಸಾಧನೆ ಮಾಡೋರು ಯಾವಾಗ್ಲೂ ಮಲಗ್ತಾರೆ, ಯಾವಾಗ್ಲೂ ಎದ್ದೇಳ್ತಾರೆ. ಅವ್ರಿಗೆ ಉದ್ಯೋಗನೇ ಸಾಧನೆ ಅವ್ರದ್ದು. ರಾತ್ರಿ ನಿದ್ದೆ ಬರಲ್ಲ, 8-9 ಗಂಟೆಗೆ ಎದ್ದೇಳ್ತಾರೆ, 10 ಗಂಟೆಗೆ ಎದ್ದೇಳ್ತಾರೆ. ಇನ್ನು ಬೇಕಾದ್ರೆ ಕೆಲವ್ರು ಗಾಂಜಾನು ಸೇದ್ಬಿಟ್ಟು ಫ್ರೆಶ್ ಆಗಿ ಮತ್ತೆ ಧ್ಯಾನ ಕೂತ್ಕೊಂತಾರೆ. ಇದೆಲ್ಲ ಅನಾಚಾರ ಅಂತಾನೆ ಕರೆದ್ಬಿಟ್ರು ಶರಣರು. ನೀನು ಶರಣನಾಗಬೇಕಾದ್ರೆ, ಭಕ್ತನಾಗಬೇಕಾದ್ರೆ ಮೊದಲು ಸದಾಚಾರದಲ್ಲಿ ನಡೆಯೋದು ಕಲಿ. ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನಿ, ಹೊತ್ತಾರೆ ಎದ್ದು ಅಗ್ಗವಣಿ ಪತ್ರೆಯ ತಂದು ಹೊತ್ತು ಹೋಗದ ಮುನ್ನ ಪೂಜಿಸು ಲಿಂಗವು. ಬೆಳಿಗ್ಗೆನೆ ಆಗಬೇಕು. ಇದೊಂದು ಆಚಾರ. ಈ ಆಚಾರ ಮಾಡದೆ ಹೋದ್ರೆ ಏನಾಗತ್ತೆ ಅಂದ್ರೆ ತನು ಕೊಬ್ಬಿ ಹೋಗುತ್ತೆ, ತನು ರೋಗಿಷ್ಠ ಆಗತ್ತೆ. ಆಚಾರ ಇದ್ರೆ ತನುವಿಗೆ ಶಕ್ತಿ. ಅಂದ್ರೆ ಈಗ ಪ್ರಸಾದವನ್ನ ಆಹಾರವನ್ನ ಪ್ರಸಾದವನ್ನಾಗಿ ಸ್ವೀಕರಿಸೋದು ಒಂದು ಆಚಾರ. ಅದ್ ಮಾಡದಿದ್ರೆ ಏನಾಗುತ್ತೆ, ಹಶ್ವಾದಾಗ ತಿನ್ನೋದಪ್ಪ. ಹೋಟ್ಲಲ್ಲಾದ್ರೂ ತಿನ್ನು, ಮನೇಲಾದ್ರೂ ತಿನ್ನು, ಟ್ರೈನಲ್ಲಾದ್ರೂ ತಿನ್ನು, ಪೆಟ್ಟಿಗೆ ಅಂಗಡಿಲಾದ್ರೂ ತಿನ್ನು, ಫುಟ್ಪಾತ್ ಅಲ್ಲಾದ್ರೂ ತಿನ್ನು, ಎಲ್ಲಾದ್ರೂ ತಿನ್ನು ಅಂತ ಅವ್ರು ಹೇಳೋದು. ಈಗಿನವರು ವಿಜ್ಞಾನ ಇದೆಲ್ಲ ಹೇಳೋದು. ಶರಣರಂದ್ರು ಹಂಗಾಗಲ್ಲ ಅಂತ ಹೇಳಿದ್ರು. ಸಿಕ್ಕಲ್ಲಿ ತಿಂದ್ರೆ ನೀನು ಎಷ್ಟು ತಿನ್ಬೇಕು, ಹೇಗ್ ತಿನ್ಬೇಕು ಅದೆಲ್ಲ ಬಿಟ್ಬಿಡ್ತೀಯ, ಜಾಸ್ತಿನೇ ತಿಂತೀಯ. ಯಾಕೆ ತಿನ್ನೋದು ಅಧೋಮುಖ ಪ್ರವೃತ್ತಿ, ಅದು ಲೋಭ. ಜಾಸ್ತಿ ತಿಂತೀಯ, ಕೆಟ್ಟು ಹೋಗುತ್ತೆ. ಅದನ್ನೇ ನೀನು ಪ್ರಸಾದವಾಗಿ ಸ್ವೀಕರಿಸುವಾಗ ಅದ್ರ ಕಡೆ ಲಕ್ಷ್ಯ ಇಡ್ತೀಯ, ಸ್ವಲ್ಪ ಧ್ಯಾನ ಮಾಡ್ತೀಯ. ಎಂಥದನ್ನ ತಿನ್ಬೇಕು, ಹೇಗ್ ತಿನ್ಬೇಕು, ಇವತ್ತು ತಿಂದೇ ಇದ್ರು ನಡೆಯುತ್ತಲ್ವಾ, ಈ ರೀತಿ ಆಲೋಚನೆ ಬರ್ತದೆ. ಪ್ರಸಾದ ಅದು ಅವಧಾನ ಭಕ್ತಿ. ಇವೆಲ್ಲ ಆಚಾರಗಳು. ಬೆಳಗ್ಗೆ ಹೇಳೋದ್ರಿಂದ ಹಿಡ್ಕೊಂಡು ರಾತ್ರಿ ಮಲಗುವವರೆಗೂ ಕೂಡ, ಮಲಗುವಾಗ್ಲೂ ಲಿಂಗಕ್ಕೆ ನಮಸ್ಕಾರ ಮಾಡಿಕೊಂಡು ಧ್ಯಾನ ಮಾಡಿಕೊಂಡು ಕೆಲವು ನಿಮಿಷ ಆಮೇಲೆ ಮಲ್ಕೊಳ್ಳಿ, ಅದು ಆಚಾರ. ಅಂತಹ ನಿದ್ರೆ ಶರಣ ನಿದ್ರೆಗೈದಡೆ ಜಪ. ನೀವು ಮೊಬೈಲಲ್ಲಿ ಅಶ್ಲೀಲ ಚಿತ್ರಗಳನ್ನು ನೋಡಿಕೊಂಡು ಅಥವಾ ನ್ಯೂಸ್ ನೋಡಿಕೊಂಡು ಬಡದಾಡಿದ್ದು, ಯುದ್ಧ ಮಾಡಿದ್ದು, ರಾಜಕಾರಣಿಗಳು ಆರೋಪ ಮಾಡಿದ್ದು, ಇದನ್ನೆಲ್ಲ ನೋಡ್ಕೊಂಡು ಮಲ್ಕೊಂಡ್ರಿ ಅಂದ್ರೆ ಅದನ್ನೇ ಬಿತ್ತುತ್ತೀರ ನೀವು. ಅದು ಮನಸ್ಸಿನೊಳಗಡೆ ತನುವಿನ ಮೂಲಕ ಅದನ್ನೇ ಬಿತ್ತುತ್ತೀರ. ಆವಾಗ ಅದರಿಂದ ತೊಂದರೆ ಆಗತ್ತೆ, ಕೆಟ್ಟ ಕನಸುಗಳು ಬೀಳುತ್ತೆ, ಕೆಟ್ಟದಕ್ಕೆ ಪ್ರೇರಣೆ ಆಗತ್ತೆ. ಯಾವುದನ್ನ ನೀವು ಮಲಗುವಾಗ ಚಿಂತನೆ ಮಾಡ್ತಾ ಮಲಗ್ತಿರೋ ಅದೇ ಪ್ರಕಾರ ಜೀವನ ರೂಪುಗೊಳ್ಳುತ್ತೆ. ಇವತ್ತು ಬಿತ್ತಿದ ಕೆಟ್ಟ ಆಲೋಚನೆ ನಮಗೆ ಗೊತ್ತಿಲ್ದಿದ್ದಂಗೆ ಒಳಗಡೆ ಇರುತ್ತ. ಅದು ಯಾವತ್ ನಮ್ಮನ್ನ ಹಾಳು ಮಾಡುತ್ತೋ, ಯಾವತ್ ನಮಗೆ ದುಷ್ಟ ಬುದ್ಧಿ ಕೊಡುತ್ತೋ ಗೊತ್ತಿಲ್ಲ. ನಾವೇ ಬಿತ್ತಿರೋದು. ಓದುವಾಗ್ಲೋ, ಟಿವಿ ನೋಡುವಾಗ್ಲೋ, ಯಾವಾಗ್ಲೂ ನಾವೇ ಬಿತ್ತಿರೋದು. ಹಾಗೇನೆ ಒಳ್ಳೆಯ ಆಚಾರಗಳು ಅಷ್ಟೇ, ಒಳ್ಳೆ ಚಿಂತನೆಗಳು ಅಷ್ಟೇ. ಅವು
ನಮಗೆ ಗೊತ್ತಿಲ್ಲದಿದ್ದಂಗೆ ನಾವು ಬಿತ್ತಾ ಇದ್ರೆ ಓದುವಾಗ, ಧ್ಯಾನ ಮಾಡುವಾಗ, ಕಲ್ಪನೆ ಮಾಡ್ಕೊಳ್ಳುವಾಗ, ಪ್ರಯಾಣ ಮಾಡುವಾಗ ಒಳ್ಳೊಳ್ಳೆ ಆಲೋಚನೆಗಳನ್ನೇ, ಒಳ್ಳೊಳ್ಳೆ ಕನಸುಗಳನ್ನೇ ಬಿತ್ತಾ ಇದ್ರೆ ಅದು ನಮಗೆ ಗೊತ್ತಿಲ್ಲದಿದ್ದಂಗೆ ಒಳ್ಳೆ ನಿರ್ಧಾರವನ್ನು ನಮ್ಮಿಂದ ತಾಳೋ ಹಾಗೆ ಮಾಡಿರುತ್ತೆ. ಇದೇ ತನುವಿನ ಆಚಾರ. ತನುವಿನ ಪ್ರಾಣ ಆಚಾರ ಅಂದ್ರೆ ಇದು. ನೀವು ಸನ್ಮಾರ್ಗದಲ್ಲಿ ನಡಿಲೇಬೇಕು. ಏನೋ ಉಡಾಫೆ ಮಾಡಿಕೊಂಡು ಹೆಂಗಾರ ಇರಲಿ ಏನಾರ ಆಗಲಿ ನಡೆದು ಬಿಡುತ್ತೆ ಅಂತ. ಅದಕ್ಕೆ ಈ ಜಗತ್ತಿನಲ್ಲಿ ಇವಾಗ ಇಷ್ಟೊಂದು ಸಮಸ್ಯೆಗಳು, ಇಷ್ಟೊಂದು ದುಃಖ, ಇಷ್ಟೊಂದು ರೋಗ ಏನಕ್ಕಾಗಿದೆಯಪ್ಪ ಅಂದ್ರೆ ಆಚಾರವಂತರಿಲ್ಲ. ಪ್ರಾಯಶಃ 700 ಜನ ಚಿಲ್ಲರೆ MP ಗಳಿದ್ದಾರೆ. ಲೋಕಸಭಾದವರು, ರಾಜ್ಯಸಭಾದವರು ಎಲ್ಲ ಸೇರಿದ್ರೆ ಒಂದು 650ರಿಂದ 700 ಜನ ಆಗ್ತಾರೆ. 275 ಜನ ಏನು ರಾಜ್ಯಸಭಾ ಸದಸ್ಯರಿರ್ತಾರೆ. 544 ಜನ ಲೋಕಸಭಾ ಸದಸ್ಯರಿರ್ತಾರೆ. ಎಲ್ಲರೂ ಕೂಡ 800 ಜನ ಆಗ್ತಾರೆ. ಅದರಲ್ಲಿ ಈ ತರ ಬೆಳಿಗ್ಗೆ ಬೇಗ ಹೇಳೋರು, ಮತ್ತೆ ಅರ್ಥಪೂರ್ಣವಾಗಿ ಊಟ ಮಾಡೋರು, ಆಮೇಲೆ ಪರಮಾತ್ಮನ ಸ್ಮರಣೆ ಮಾಡೋರು, ಪೂಜೆ ಮಾಡೋರು ನಿಮ್ಗೆ 80 ಜನನೂ ಸಿಗ್ತಾರೋ ಇಲ್ಲೋ ಗೊತ್ತಿಲ್ಲ. 80 ಜನನೂ ಸಿಗಲ್ಲ. ಇನ್ನು ಯಥಾ ರಾಜ ತಥಾ ಪ್ರಜಾ. ಇನ್ನು ಅದರಲ್ಲಿ ಔಷಧಿ ಮಾತ್ರೆ ತಗೊಳ್ಳದೇ ಇರೋರು, ಉಪವಾಸ ಮಾಡೋರು 8 ಜನ ಸಿಗ್ಬೋದು ನಿಮಗೆ. ಒಟ್ಟು ಜನರಲ್ಲಿ 8 ಜನ ಸಿಗ್ಬೋದು. ಯಾರ್ಯಾರು ಅಂತ ನೀವು ಲೆಕ್ಕ ಹಾಕ್ಬೋದು 8 ಜನರನ್ನ. ಅಷ್ಟರ ಮಟ್ಟಿಗೆ ಆಚಾರ ಬಿಟ್ಬಿಟ್ಟಿದ್ದಾನೆ. ಅದರ ಅರ್ಥ ಅವರು ಕೆಟ್ಟವರು ಅಂತಲ್ಲ. ಆಚಾರ ಬಿಟ್ಟ ಕ್ಷಣಕ್ಕೇನೆ ಕೆಟ್ಟವರಲ್ಲ, ಒಳ್ಳೆಯವರು ಆಗಿರ್ಬೋದು. ಆದ್ರೆ ಆಚಾರವಂತರಲ್ಲ ಅವ್ರು. ಒಳ್ಳೆಯವ್ರೆ, ಅವ್ರೇನು ಇನ್ನೊಬ್ರಿಗೆ ಮೋಸ ಮಾಡಿಲ್ಲ, ಅನ್ಯಾಯ ಮಾಡಲ್ಲ, ಸುಳ್ಳು ಹೇಳಲ್ಲ. ಆದ್ರೆ ಇದು ಯಾವುದನ್ನು ಕೇಳಲ್ಲ ತನು. ಕೆಲವ್ರು ಹೇಳ್ತಿರ್ತಾನೆ, ಎಷ್ಟು ಒಳ್ಳೆ ಮನುಷ್ಯ ಇದ್ದಾರೆ, ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತು. ಎಷ್ಟು ಒಳ್ಳೆ ಮನುಷ್ಯ ಇದ್ದ, ಪ್ಯಾರಾಲಿಸಿಸ್ ಆಗ್ಬಿಡ್ತು. ಒಳ್ಳೆ ರಾಜಕಾರಣಿರಿ, ಎಲ್ರು ಓದೋರ್ನೆಲ್ಲ ಮಾತಾಡಿಸ್ತಿದ್ರು, ಎಲ್ರಿಗೂ ಏನಾದ್ರು ಸಮಸ್ಯೆಗಳನ್ನ ಕೇಳ್ತಿದ್ರು, ಸಮಸ್ಯೆಗಳನ್ನ ಈಡೇರಿಸ್ತಿದ್ರು, ಹಿಂಗೆಲ್ಲ ಹೇಳ್ತಾರೆ. ಆದ್ರೂ ಅವರಿಗೆ ತೊಂದರೆ ಆಯ್ತು, ಅವರ ಹೆಂಡತಿ ಅವರು ಜಗಳ ಆಡ್ಕೊಂಡು ಡೈವರ್ಸ್ ಆಯ್ತು. ಯಾಕೆ ಅಂದ್ರೆ ಅವನು ಎಲ್ಲೋ ಕೆಟ್ಟದ್ದನ್ನು ಬಿತ್ತಾ ಇದ್ದಾನೆ. ಗೊತ್ತಿಲ್ಲದ ಹಾಗೆ ಕೆಟ್ಟದ್ದನ್ನು ಬಿತ್ತಾ ಇದ್ದಾನೆ. ಮೇಲ್ನೋಟಕ್ಕೆ ಅವನಿಗೂ ಒಳ್ಳೆಯವನು ಅಂತ ಅನ್ಸಿದೆ, ಬೇರೆಯವ್ರಿಗೂ ಒಳ್ಳೆಯವನು ಅಂತ ಅನ್ಸಿದೆ. ಆದರೆ ಆಧ್ಯಾತ್ಮಿಕತೆಯ ಪ್ರಕಾರ, ಪ್ರಕೃತಿಯ ಪ್ರಕಾರ ಅವನು ಆಚಾರವಂತ ಅಲ್ಲ. ಆವಾಗ ಅವನಿಗೆ ಸಮಾಧಾನ ಸಿಕ್ಕಲ್ಲ. ಆಮೇಲೆ ಮನದ ಪ್ರಾಣ ಅನುಭವ, ತನುವಿನ ಪ್ರಾಣ ಆಚಾರ. ಅದಕ್ಕೆ ನೀವು ಊಟ ಮಾಡುವಾಗ, ಸ್ನಾನ ಮಾಡೋದು, ಊಟ ಮಾಡೋದು, ಬೆಳಗ್ಗೆ ಬೇಗ ಹೇಳೋದು, ರಾತ್ರಿ ಬೇಗ ಮಲಗೋದು, ನಿದ್ದೆ ಬಂದಿಲ್ಲ ಅಂತ 12 ಗಂಟೆ ತನಕ ಮಾತಾಡ್ತಾ ಕುತ್ಕೋಬೇಡಿ, ಅದು ಒಳ್ಳೇದಲ್ಲ. ಮಲ್ಕೊಂಬಿಡಿ ಅಥವಾ ಓದ್ಕೊಳ್ಳಿ. 9ವರೆಗೆ ನಿಮ್ಮ ಸ್ನೇಹಿತರಿರ್ಲಿ, ನಿಮ್ಮ ಹೆಂಡತಿ ಇರಲಿ, ಗಂಡ ಇರಲಿ, ಯಾರೇ ಇರಲಿ, 9ವರೆಗೆ, 9ರಿಂದ 9ವರೆಗೆ ನಿಮ್ಮ ಜಾಗಕ್ಕೆ ನೀವು ಹೋಗ್ಬೇಕು. ಮನೇಲೇ ಇರಲಿ, ಇಲ್ಲೇ ಇರಲಿ. ಆಮೇಲೆ ನಿಮಗೆ ನಿದ್ದೆ ಬರ್ಲಿಲ್ವಾ, ಓದ್ಕೊಳ್ಳಿ, ಚಿಂತನೆ ಮಾಡಿ, ಪ್ರಾಣಾಯಾಮ ಮಾಡಿ, ಏನಾದ್ರೂ ಮಾಡಿ. ಆವಾಗ ನಿಮ್ಮ ತನು ಗಟ್ಟಿ ಆಗುತ್ತೆ. ಇನ್ನು ಮನಸ್ಸನ್ನು ಗಟ್ಟಿ ಮಾಡಕ್ಕೆ ಧ್ಯಾನ, ಅನುಭವ ಅಂದ್ರೆ ಅನುಭವದ ಮೊದಲನೇ ಮೆಟ್ಟಿಲು ಧ್ಯಾನ ಅಥವಾ ಜಪ. ಇದು ಮನಸ್ಸಿನ ಆಹಾರ. ಇವು ಮಾಡೋದ್ರಿಂದ ಲಿಂಗ ಜಂಗಮದ ಜಾಗೃತಿ ಆಗುತ್ತೆ. ತನುವಿನಲ್ಲಿ ಲಿಂಗಾಚಾರ, ಮನಸ್ಸಿನಲ್ಲಿ ಜಂಗಮದ ಜಾಗೃತಿ, ಸುಜ್ಞಾನದ ಜಾಗೃತಿ ಆಗುತ್ತೆ. ಇದು ಹೊರಗಿನ ಪುಸ್ತಕಗಳನ್ನು ಓದೋದ್ರಿಂದ ಬರೋದಲ್ಲ. ನೀವು ಸದಾಚಾರಿಗಳಾಗಿ, ಸನ್ಮಾರ್ಗಿಗಳಾಗಿ ನಡೆದಾಗ ನಿಮ್ಮ ಒಳಗಿಂದನೇ ಉದ್ಭವ ಆಗುತ್ತೆ. ಅದು ನಿಜವಾದ ಜ್ಞಾನ, ಅದು ಸುಜ್ಞಾನ. ಅದು ಇವತ್ತು ಬಹಳ ಜನರಿಗೆ ಸಿಗ್ತಾ ಇಲ್ಲ. MA ಮಾಡಿರ್ಲಿ, PhD ಮಾಡಿರ್ಲಿ, ಅವನು IAS ಇರಲಿ, KS ಇರಲಿ, ಅವನು ಬೇಕಾದಷ್ಟು ಭಾಷೆ ಮಾತಾಡ್ತಿರ್ಲಿ, ಏನ್ ಮಾಡಿದ್ರು ಕೂಡ ಆಚಾರ ಮತ್ತು ಅನುಭವಗಳನ್ನ ಅಳವಡಿಸ್ಕೊಳ್ಳದೆ ಹೋದ್ರೆ ತನು ಮನಗಳು ಗಟ್ಟಿ ಆಗಲ್ಲ. ತನು ಮನಗಳು ಗಟ್ಟಿ ಆಗದೆ ಹೋದ್ರೆ ನೀವು ದುಡಿಬೋದು, ಜೀವನ ಮಾಡ್ಬೋದು, ಆಯುಷ್ಯ ಸವಸ್ಬಹುದು. ಆದ್ರೆ ಧಾರ್ಮಿಕ ಪ್ರಗತಿ, ಆಧ್ಯಾತ್ಮಿಕ ಪ್ರಗತಿ ಆಗೋದಿಲ್ಲ. ಇವತ್ತು ಸ್ವಾಮೀಜಿಗಳಿಗೂ ಕೂಡ ಧಾರ್ಮಿಕ, ಆಧ್ಯಾತ್ಮಿಕ ಪ್ರಗತಿ ಆಗ್ತಾ ಇಲ್ಲ. ನಿಮ್ಮ ವಿಷಯ ಬಿಟ್ಬಿಡೋಣ. ಸ್ವಾಮೀಜಿಗಳಲ್ಲೂ ಕೂಡ ತುಂಬಾ ಜನರಿಗೆ ಸಮಯನೇ ಇಲ್ಲ ಪೂಜೆ ಮಾಡಕ್ಕೆ.
ಅನುಕೂಲನೇ ಇಲ್ಲ ಬೇಗ ಎದ್ದೇಳಕ್ಕೆ, ಅನುಕೂಲನೇ ಇಲ್ಲ ಸರಿಯಾಗಿ ಆಹಾರ ಪದ್ಧತಿಯನ್ನು ರೂಢಿಸ್ಕೊಳ್ಳೋಕ್ಕೆ. ಯಾಕೆಂದ್ರೆ ಎಲ್ರ ಕೈಯಲ್ಲೂ ಕಾರ್ ಇದೆ, ಎಲ್ರಿಗೂ ಕಾರ್ಯಕ್ರಮಗಳಿದಾವೆ, ಭಕ್ತರು ಕರೀತಾರೆ, ಕಾಣಿಕೆನೂ ಕೊಡ್ತಾರೆ, ಹಣ ಆಗತ್ತೆ, ಮಠ ಬೆಳೆಯುತ್ತೆ, ಕಾಲೇ ಎಲ್ಲದೂ ಬೆಳೆಯುತ್ತೆ. ಆದ್ರೆ ನೀನು ಬೆಳೆಯಲ್ಲ. ಸ್ವಾಮೀಜಿ ಇರ್ಲಿ, ಭಕ್ತ ಇರ್ಲಿ, ಯಾರೇ ಇರ್ಲಿ, ನೀವು ಬೆಳೆದೇ ಹೋದ್ರೆ, ನಿಮ್ಮಲ್ಲಿ ಆತ್ಮ ಜಾಗೃತಿ ಆಗದೆ ಹೋದ್ರೆ, ಅನುಭವ ಉಂಟಾಗದೆ ಹೋದ್ರೆ, ಆಚಾರಗಳು ಸದಾಚಾರಗಳಾಗದೆ ಹೋದ್ರೆ, ನಿಮಗೆ ಶಾಂತಿ ಸಮಾಧಾನ ಸಿಕ್ಕಲ್ಲ, ಮಾನವ ಜನ್ಮದ ಸಾರ್ಥಕತೆ ಆಗಲ್ಲ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.